ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ 30 ಆಪ್ಷನಲ್ ಕನ್ನಡ ಫಾರ್ ಟೆಕ್ಸ್ಟ್ ಬುಕ್ 4ರಲ್ಲಿ ಬರುವಂಥ ಕಾವ್ಯ ಮೀಮಾಂಸೆ ಬ್ಲಾಕ್ 1ರಲ್ಲಿ ಘಟಕ 5ರ ಬಗ್ಗೆ ಇವತ್ತಿನ ವಿಡಿಯೋ ಲೆಸನ್ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿ ನೋಡಿ. ಸೊ ಲೆಸ್ ದಟ್ ಲೆಸನ್. ಸೊ ನಾವು ಈ ಒಂದು ಘಟಕದಲ್ಲಿ ಏನು ತಿಳ್ಕೊತೀವಿ ಅಂದರೆ, ಪೀಠಿಕೆ, ಕಾವ್ಯ ಆಕಾರ, ಪ್ರತಿಭೆ ಹಾಗೆ ಕಾವ್ಯದ ಪರಿಕರಗಳ ಬಗ್ಗೆ ತಿಳ್ಕೊತೇವೆ. ಹಾಗೆ ಸ್ವಪರೀಕ್ಷೆ ಪ್ರಶ್ನೆಗಳು ಹಾಗೆ ಸಾರಾಂಶವನ್ನು ಕೂಡ ತಿಳ್ಕೊತೇವೆ. ಹಾಗೆ ಇದನ್ನು ಪಾಠವನ್ನು ಆಧರಿಸಿ ಅವರೇ ಕ್ವಶನ್ ಕೊಟ್ಟು ಅವರೇ ಆನ್ಸರ್ ಮಾಡಿರ್ತಾರೆ. ಸೊ ಅದನ್ನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಸೊ ಇದನ್ನು ನಾನು ಏನು ನೋಟ್ಸ್ ಮಾಡ್ಕೊಂಡಿದ್ದೀನಿ ಅದರಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ಲೆಸನ್ನ. ಸೊ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಮಾಡಿಕೊಂಡು ಎಕ್ಸಾಮ್ಗೆ ಓದೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಲೆಸ್ ದಟ್ ಲೆಸನ್. ಕಾವ್ಯದ ಆಕಾರ ಮತ್ತು ಪರಿಕರಗಳು. ಪೀಠಿಕೆ. ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯದ ಆಕಾರ ಮತ್ತು ಪರಿಕರಗಳು ಎಂಬುದು ಅತ್ಯಂತ ಪ್ರಮುಖ ವಿಷಯಗಳಾಗಿವೆ. ಕೆಳಗೆ ನಮಗೆ ಸ್ಪಷ್ಟವಾಗಿ ಹಾಗೂ ಪರೀಕ್ಷೆಗೆ ಉಪಯುಕ್ತವಾಗಿ ನಾನು ಈ ಒಂದು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಸೊ ನೋಡೋಣ. ವಿವರಣೆಯಲ್ಲಿ ಕಾವ್ಯದ ಆಕಾರ, ಕಾವ್ಯದ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಕಾವ್ಯದ ಆಕಾರವೆಂದರೆ ಕಾವ್ಯ ಹೇಗೆ ರೂಪುಗೊಂಡಿದೆ, ಅದರ ಒಳರಚನೆ ಮತ್ತು ವಿನ್ಯಾಸ ಹೇಗಿದೆ ಎಂಬುದನ್ನು ಸೂಚಿಸುವಂಥದ್ದನ್ನು ನಾವು ಕಾವ್ಯದ ಆಕಾರ ಅಥವಾ ಕಾವ್ಯದ ರಚನೆ ಅಂತ ಕರಿತೇವೆ. ಬಾಹ್ಯ ಆಕಾರ ಮೊದಲನೆಯದು. ಕಾವ್ಯದ ಹೊರಗಿನ ರೂಪಕ್ಕೆ ಸಂಬಂಧಿಸಿದ ಅಂಶಗಳು. ಛಂದಸ್ಸು. ಪದ್ಯದಲ್ಲಿ ಲಯ ಮತ್ತು ಕ್ರಮವನ್ನು ಕೊಡುತ್ತದೆ. ಉದಾಹರಣೆಗೆ ಶತಪದಿ, ತ್ರಿಪದಿ ಹಾಗೆ ಷಟ್ಪದಿ. ಯತಿ ಅಂದರೆ ಸಾಲಿನ ಮಧ್ಯೆ ಇರುವ ವಿರಾಮವನ್ನು ಪಾಸ್. ಪ್ರಾಸ ಅಂದರೆ ರೈಮ್. ಪದಗಳ ಧ್ವನಿಯ ಸಾಮ್ಯತೆ. ಅಕ್ಷರ ಅಂದರೆ ಮಾತೃವಿನ್ಯಾಸ ಅಂದರೆ ಲಘು ಗುರುಗಳ ನಿಯಮ. ಇವು ಕಾವ್ಯವನ್ನು ಸಂಗೀತಮಯವಾಗಿ ಹಾಗೂ ಶ್ರವ್ಯವಾಗಿಸುತ್ತದೆ. ನೆಕ್ಸ್ಟ್, ಆಂತರಿಕ ಆಕಾರ ಅಂದರೆ ಕಾವ್ಯದ ಅಂತರಂಗದ ಅಂಶಗಳನ್ನು ನಾವು ಆಂತರಿಕ ಆಕಾರ ಅಂತ ಕರಿತೇವೆ. ಭಾವ, ಎಮೋಷನ್, ಕವಿಯ ಮನೋಭಾವ. ನೆಕ್ಸ್ಟು, ರಸ ಅಂದರೆ ಓದುಗರಲ್ಲಿ ಉಂಟಾಗುವ ಆನಂದ ಅಂದರೆ ಶೃಂಗಾರ, ವೀರ, ಕರುಣ ಮತ್ತು ಇತ್ಯಾದಿ. ಧ್ವನಿ ಅಂದರೆ ಅರ್ಥದ ಸೂಕ್ಷ್ಮ ಮತ್ತು ಸೂಚನೆ. ವಸ್ತು, ಕಾವ್ಯದ ವಿಷಯ, ಇವು ಕಾವ್ಯದ ಆತ್ಮವೆಂದು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್, ಸೆಕೆಂಡ್ ಒನ್, ಕಾವ್ಯದ ಪರಿಕರಗಳು. ಕಾವ್ಯವನ್ನು ಸುಂದರಗೊಳಿಸಲು ಬಳಸುವ ತಂತ್ರಗಳು ಮತ್ತು ಅಲಂಕಾರಗಳನ್ನು ಏನಂತ ಕರಿತೇವೆ? ಪರಿಕರಗಳು ಅಂತ ಕರಿತೇವೆ. ನೆಕ್ಸ್ಟ್, ಶಬ್ದ ಪರಿಕರಗಳು ಅಂದರೆ ಅನುಪ್ರಾಸ. ಒಂದೇ ಧ್ವನಿಯ ಪುನರ್ವರ್ತಿ ಆಗುವುದನ್ನು ನಾವು ಏನಂತ ಕರಿತೇವೆ? ಅನುಪ್ರಾಸ. ಇಲ್ಲಿ ಕವಿತೆಯಲ್ಲಿ ಒಂದು ಕವಿತೆಯನ್ನು ಒಂದು ಮೊದಲನೇ ಸಾಲನ್ನು ಬರೆದಿದ್ದೀನಿ, ನೋಡ್ಬೋದು. ಮಲ್ಲಿಗೆ 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 ಪುನರ್ವರ್ತನೆ ಆಗುವುದನ್ನು ನಾವು ಅನುಪ್ರಾಸ ಅಂತ ಕರಿತೇವೆ. ಯಮಕ ಅಂದರೆ ಒಂದೇ ಪದದ ಪುನರ್ವರ್ತಿಯ ಅಲ್ಲಿ ವಿಭಿನ್ನ ಅರ್ಥಗಳನ್ನು ಕೊಡುವುದನ್ನು ನಾವು ಯಮಕ ಅಂತ ಕರಿತೇವೆ. ಪ್ರಾಸ ಅಂದರೆ ಪದ್ಯಾಂತದ ಧ್ವನಿ ಸಾಮ್ಯತೆ. ನೆಕ್ಸ್ಟ್, ಅರ್ಥ ಪರಿಕರಗಳು. ಉಪಮೆ ಅಂದರೆ ಹಾಗೆ, ಹೋಲಿಕೆ ಬಳಸಿ ಹೋಲಿಕೆ ಅಥವಾ ಚಂದ್ರನಂತೆ ಮುಖ ಹೋಲಿಸುವುದನ್ನು. ರೂಪಕ ಅಂದರೆ ನೇರ ಹೋಲಿಕೆ. ಉದಾಹರಣೆಗೆ ಅವಳು ಚಂದ್ರ. ಇದು ಉಪಮೆ ಅಂದರೆ ಇಂಡೈರೆಕ್ಟಾಗಿ, ಉಪಮೆ ಅಂದರೆ ಡೈರೆಕ್ಟಾಗಿ ಅಂದರೆ ಹೇಳುವಂಥದ್ದು, ವರ್ಣಿಸುವಂಥದ್ದು. ಅತಿಶಯೋಕ್ತಿ ಅಂದರೆ ಅತಿಯಾಗಿ ವರ್ಣನೆ ಮಾಡುವುದನ್ನು ಅತಿಶಯೋಕ್ತಿ ಅಂತ ಕರೀತಾರೆ. ಶ್ಲೇಷ ಅಂದರೆ ಒಂದೇ ಪದಕ್ಕೆ ಎರಡು ಅರ್ಥಗಳಿರುವುದನ್ನು ಏನಂತ ಕರಿತೇವೆ ಅಂದರೆ ಶ್ಲೇಷ ಅಂತ ಕರಿತೇವೆ. ನೆಕ್ಸ್ಟ್, ಈ ಭಾವನಾತ್ಮಕ ಪರಿಕರಗಳು. ರಸ ನಿರೂಪಣೆ, ಕಾವ್ಯದ ಆತ್ಮ. ಧ್ವನಿತತ್ವ, ಅರ್ಥದ ಸೂಕ್ಷ್ಮ ಸೂಚನೆ. ಹಾಗೆ ವಕ್ರೋಕ್ತಿ ಅಂದರೆ ನೇರವಾಗಿ ಹೇಳದೆ ವಕ್ರವಾಗಿ ಹೇಳುವುದನ್ನು ವಕ್ರೋಕ್ತಿ ಅಂತ ನಾವು ಕರಿತೇವೆ. ಸೊ ನೆಕ್ಸ್ಟು, ಆಚಾರ್ಯರ ಅಭಿಪ್ರಾಯ. ಭಾಮಹ ಅಂದರೆ ಅಲಂಕಾರಗಳಿಗೆ ಮಹತ್ವ ನೀಡಿದವರು. ದಂಡಿ ಶಬ್ದ ಮತ್ತು ಅರ್ಥದ ಸೌಂದರ್ಯವನ್ನು ಒತ್ತಿ ಹೇಳಿದವರು. ವಾಮನ ಅಂದರೆ ರೀತಿ, ಸ್ಟೈಲ್, ಕಾವ್ಯದ ಆತ್ಮ ಎಂದವರು. ಆನಂದವರ್ಧನ ಏನಂತ ಹೇಳ್ತಾರೆ? ಧ್ವನಿ ತತ್ವವೇ ಕಾವ್ಯದ ಪ್ರಾಣ ಅಂತ ಹೇಳ್ತಾರೆ. ಕುಂತಕವರು ವಕ್ರೋಕ್ತಿಗೆ ಮಹತ್ವವನ್ನು ನೀಡ್ತಾರೆ. ವಿಶ್ವನಾಥ ರಸವೇ ಕಾವ್ಯದ ಆತ್ಮ ಅಂತ ಹೇಳ್ತಾರಲ್ಲ. ಕೊನೆಯದಾಗಿ ಸಾರಾಂಶ ಏನಂದರೆ,
ಕೊನೆಯದಾಗಿ ಪುಟ್ಟ ಸಾರಾಂಶವನ್ನು ನೋಡೋಣ. ಕಾವ್ಯದ ಆಕಾರವು ಆನಂದ, ಅದರ ರಚನಾ ರೂಪ ಮತ್ತು ಪರಿಕರಗಳು, ಅದರ ಅಲಂಕಾರಿಕ ಸೌಂದರ್ಯ ಇವೆರಡೂ ಸೇರಿ ಕಾವ್ಯವನ್ನು ಮನೋಜ್ಞಾನವಾಗಿಸಿ ಓದುಗರ ಮನಸ್ಸನ್ನು ಆಕರ್ಷಿಸುತ್ತದೆ. ಸೊ ಇವಾಗ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಅಭ್ಯಾಸ ಪ್ರಶ್ನೆಗಳು ಹಾಗೆ ಅದರ ಉತ್ತರಗಳನ್ನ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಕಾವ್ಯದ ಆಕಾರ ಯಾವುದು ಅಂತ ಕೇಳಿದ್ದಾರೆ. ಕಾವ್ಯದ ಆಕಾರ ಯಾವುದು ಅಂದರೆ ಕಾವ್ಯದ ಆಕಾರ ಪ್ರತಿಭೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಔಷಧಿಕ ಪ್ರತಿಭೆ ಎಂದರೇನು ಅಂತ ಕೇಳಿದ್ದಾರೆ. ಸಹಜವಲ್ಲದಿರುವ ಮತ್ತು ಕವಿಯು ಪ್ರಯತ್ನದಿಂದ ಸಂಪಾದಿಸಿಕೊಳ್ಳುವ ಪ್ರತಿಭೆಯನ್ನು ಔಷಧಿಕ ಪ್ರತಿಭೆ ಅಂತ ಕರೀತಾರೆ. ಭಾಮಹನು ಹೇಳಿರುವ ಕಾವ್ಯ ಲಕ್ಷಣಗಳ್ಯಾವು? ನಾವು ಆಗಲೇ ವಿಡಿಯೋದಲ್ಲಿ ನೋಡಿದ್ವಲ್ಲ. ಯಾವ ಲಕ್ಷಣಗಳಂದರೆ ಶಾಸ್ತ್ರಗಳ ಪರಿಚಯ, ಕಾವ್ಯಾಭ್ಯಾಸ, ಜ್ಞಾನವೃದ್ಧರ ಸೇವೆ, ನಿರಂತರ ಪ್ರಯೋಗಶೀಲತೆಗಳು ಕಾವ್ಯದ ಪರಿಕರಗಳೆನಿಸುತ್ತದೆ. ಭಾಮಹನು ಹೇಳಿರುವಂಥದ್ದು ಶಬ್ದಾರ್ಥೌ ಸಹಿತೌ ಕಾವ್ಯಂ ಎಂದು ಹೇಳಿದ್ದಾನೆ. ನೆಕ್ಸ್ಟು ಕಾವ್ಯಂ ರಸನಾತ್ಮಕಂ ಕಾವ್ಯಂ ಎಂದು ಹೇಳಿರುವವರು ಯಾರು ಅಂತ ಕೇಳಿದ್ದಾರೆ. ಸೊ ಅದನ್ನು ಹೇಳಿರುವಂಥವರು ಮೀಮಾಂಸಾಕರೆಂದರೆ ಅವರೇ ವಿಶ್ವನಾಥನವರು ಹೇಳಿದ್ದಾರೆ. ಸ ಪ್ಲಸ್ ಹೃದಯ ಎನ್ನುವುದರ ಶಬ್ದಾರ್ಥವೇನು ಅಂತ ಕೇಳಿದ್ದಾರೆ. ಸ ಪ್ಲಸ್ ಹೃದಯ ಅಂದೇ ಕವಿಗೆ ಸಮನಾದ ಹೃದಯ ಉಳ್ಳವನ ಅನ್ನೋದಕ್ಕೆ ಸಹೃದಯ ಅಂದರೆ ಸಮನಾದ ಹೃದಯ ಉಳ್ಳವನು ಎಂದರ್ಥ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಒಂದು ಲೆಸನಿಂದ ನಿಮಗೆ ಏನು ಕೇಳ್ತಾರೆ ಅಂತಂದರೆ, ಈ ಒಂದು ಲೆಸನಿಂದ ನಾನು 3-4 ಇಯರ್ಸ್ ಕ್ವಶನ್ ಪೇಪರ್ ನಾನು ಸ್ಟಡಿ ಮಾಡಿದಂಗೆ ಈ ಒಂದು ಲೆಸನಿಂದ ಏನೂ ಕೇಳಿಲ್ಲ ಕ್ವಶನ್ಸ್ನ ಇದುವರೆಗೂ. ಟಿಪ್ಪಣಿ ಆಗಿರ್ಬೋದು, ಏನೋ ಒಂದು ಕ್ವಶನ್ನು ಕೂಡ ಕೇಳಿಲ್ಲ. ಸೊ ಮೇ ಬಿ ದಿಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಅರ್ಥ ಮಾಡ್ಕೊಂಡಿರಿ ಆಯಿತಾ. ಯಾಕಂದರೆ ಸಮ್ಟೈಮ್ಸ್ ಯಾರಿಗೆ ಗೊತ್ತು, ಕುಡ್ಲು ಹೋಗ್ಬೋದಲ್ವಾ, ಅದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದ್ರೆ ನಾನು ಮುಂದಿನ ವೀಡಿಯೋಸ್ಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಕೀಪ್ ಸಪೋರ್ಟಿಂಗ್ ಮೀ. ಹಾಗೆಯೇ ನಿಮ್ಮ ಒಂದು ಲೈಕ್ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಒಂಥರ ಉತ್ಸಾಹ ತುಂಬಿದಾಗ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.